ಹಲೋ ವೀಕ್ಷಕರೇ, ನಾನು ಯಾಕಪ್ಪ ಇವತ್ತು ರೋಡಲ್ಲಿ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ನನ್ನ ಮಗ ಒಂದು ಕ್ವೆಶನ್ ಕೇಳ್ದ. ಅದು ನನಗೆ ತುಂಬಾ ಯೋಚನೆ ಮಾಡೋ ಥರ ಮಾಡ್ತು. ಅವನೇನು ಕೇಳ್ದ ಅಂದರೆ, ಅಮ್ಮ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಕೇಳ್ದ. ನಾವು ಚಿಕ್ಕವ್ರು ಇರಬೇಕಾದ್ರೆ ರೇರಾಗಿ ಕೇಳ್ತಿದ್ದ ಈ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಅವ್ನು ಸಡನ್ನಾಗಿ ಕೇಳಿದಾಗ ನಂಗೆ ಸಡನ್ನಾಗಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ಯಾಕೋ ಅಂತ ಕೇಳಿದಾಗ ಅವ್ನ ಫ್ರೆಂಡ್ಸ್ ಮನೆಯಲ್ಲೋ ಗೊತ್ತಿರೋರಲ್ಲೋ ತುಂಬ ಜನಕ್ಕೆ ಕ್ಯಾನ್ಸರ್ ಕಾಯಿಲೆ ಬರ್ತಿದೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ನಾನು ಆವಾಗ ಸೀರಿಯಸ್ ಆಗಿ ತೊಗೊಂಡೆ. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ ನಿಜಕ್ಕೂ ಶಾಕ್ ಆಯಿತು. ICMR ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರಕಾರ ಪ್ರತಿ 10ರಲ್ಲಿ ಈ ಒಬ್ಬರಿಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತಂತೆ. ಆ ಒಬ್ಬರು ಯಾರು ಬೇಕಾದ್ರೂ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾಕೆ ನಾವೇ ಆಗಿರ್ಬೋದು. ನೆನೆಸ್ಕೊಂಡ್ರೇ ಭಯ ಆಗುತ್ತಲ್ವಾ. ಇನ್ನೊಂದು ರಿಸರ್ಚ್ ಪ್ರಕಾರ ಇಂಡಿಯಾದಲ್ಲೇ 15 ಲಕ್ಷಕ್ಕಿಂತ ಹೆಚ್ಚು ಕ್ಯಾನ್ಸರ್ ಕೇಸ್ಗಳು ರಿಜಿಸ್ಟರ್ ಆಗ್ತಿದೆಯಂತೆ. ನಾನು ಅಂದ್ಕೊಂಡಿದ್ದೆ ಬರೀ ಸಿಗರೇಟ್ ಸೇದೋದ್ರಿಂದ ಮಾತ್ರ ಕ್ಯಾನ್ಸರ್ ಬರುತ್ತೆ ಅಂತ. ಅದು ತಪ್ಪು. ನಮ್ಮ ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಹಾಗೆ ನಾವು ತಿನ್ನೋ ಫುಡ್ಡು ಇದು ಕೂಡ ಫ್ಯಾಕ್ಟರ್ ಆಗಿದೆ. ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ನಡೀತಿದ್ರು ನಾವು ಅದ್ರ ಕಡೆ ಗಮನ ಕೊಡಲ್ಲ. ಹೀಗೆ ಇನ್ನು ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೊಂದು ಯೂಟ್ಯೂಬ್ ಚಾನಲ್ ಸಿಕ್ತು. ಅದರಲ್ಲಿ ತುಂಬಾ ಕ್ಯಾನ್ಸರ್ ಅವೇರ್ನೆಸ್ ವೀಡಿಯೋಸ್ ಇತ್ತು. ಅದರಲ್ಲಿ ಎಷ್ಟೋ ಕ್ಯಾನ್ಸರ್ ಪೇಷಂಟ್ಸ್ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಿದ್ರು. ಆವಾಗಲೇ ನನಗೊಂದು ಹಾಸ್ಪಿಟಲ್ ಬಗ್ಗೆ ಗೊತ್ತಾಗಿದ್ದು. ರಸಾಯನ ಆಯುರ್ವೇದ ಪದ್ಧತಿಯ ಮೂಲಕ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಜೊತೆಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾ ಇರೋ ಈ ಹಾಸ್ಪಿಟಲ್ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ಹೆಚ್ಚಾಯಿತು. ನೀವು ತಿಳ್ಕೊಬೇಕಾ? ಬನ್ನಿ ಹೋಗೋಣ. ವೀಕ್ಷಕರೇ, ಇದೇ ನೋಡಿ ನಾನು ಹೇಳಿದ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್. ಇಷ್ಟು ದಿನ ನಾವೆಲ್ಲ ನಿಮಗೆ ಒಂದಲ್ಲ ಒಂದು ರೀತಿಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ವಿ. ಬಟ್ ಇವತ್ತು ನಾನು ನಿಮಗೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದರಿಂದ 4 ಜನಕ್ಕೆ ಒಳ್ಳೇದಾದರೆ ನಮ್ಗೆ ಅದೇ ಖುಷಿ. ಹಾಸ್ಪಿಟಲ್ ಒಳಗಡೆ ಹೋಗೋಣ ಬನ್ನಿ. ಇದೇ ನೋಡಿ ಆ ಹಾಸ್ಪಿಟಲ್, ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್. ಈ ಹಾಸ್ಪಿಟಲ್ನ ಕಂಪ್ಲೀಟ್ ಅಡ್ರೆಸ್, ಫೋನ್ ನಂಬರ್ ಮತ್ತೆ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇವರ ವಿಶೇಷತೆ ಏನಂದ್ರೆ, ಕಳೆದ 15ರಿಂದ 20 ವರ್ಷದಲ್ಲಿ ಅತ್ಯಂತ ಪ್ರಾಚೀನವಾದ ರಸಾಯನ ಆಯುರ್ವೇದದಿಂದ ಕ್ಯಾನ್ಸರ್ ವ್ಯಾಧಿಗೆ ಎಕ್ಸಲೆಂಟ್ ಸಪೋರ್ಟ್ ಕೊಡ್ತಾ ಸಾವಿರಾರು ಜನಗಳಿಗೆ ಗುಣಮುಖ ಆಗಂತೆ ಮಾಡಿದ್ದಾರೆ. ಇಷ್ಟೆಲ್ಲ ಇರೋ ಈ ಹಾಸ್ಪಿಟಲ್ನಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿರೋ ಡಾಕ್ಟರ್ಸ್ನ ಮಾತಾಡ್ಸೋಣ, ಹಾಗೆ ಪೇಷಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋಣ. ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಬನ್ನಿ. ನೋಡಿ, ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇವರೇ ಈ ಹಾಸ್ಪಿಟಲ್ನ ಫೌಂಡರ್ ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಇವರು ಆಲ್ಮೋಸ್ಟ್ 2 ಡಿಕೇಡ್ಸ್ ರಿಸರ್ಚ್ ಮಾಡಿದ್ದಾರೆ. ಇಲ್ಲಿನ ಸಪೋರ್ಟಿವ್ ಟ್ರೀಟ್ಮೆಂಟ್ ತಗೊಂಡು ಬೆಟರ್ಮೆಂಟ್ ಆದ ಬಹಳ ಜನ ಕ್ಯಾನ್ಸರ್ ಪೇಷಂಟ್ಸ್ ತಮ್ಮದೇ ಆದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ಪುನರ್ಜನ್ ಆಯುರ್ವೇದ ಕನ್ನಡ ಚಾನಲ್ನಲ್ಲಿ ನೋಡ್ಬೋದು. ನಾನು ನೋಡಿದ್ದೀನಿ, ನೀವು ಕೂಡ ನೋಡಿ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಮುಖ್ಯವಾಗಿ ಎದುರಾಗೋ ಮತ್ತೊಂದು ಸಮಸ್ಯೆ ಇದೆ, ಅದೇ ಭಯ. ಒಂದು ಕಡೆ ಭಯ, ಇನ್ನೊಂದು ಕಡೆ ನೋವು. ಇವೆರಡಕ್ಕೂ ಮಧ್ಯದಲ್ಲಿ ಆ ಪೇನ್ಫುಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್. ನಮಗೆಲ್ಲ ಕಾಮನ್ಲಿ ತಿಳಿದಿರೋ ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅಂದರೆ ಈ ಕೀಮೋಥೆರಪಿ, ಸರ್ಜರಿ ಅಥವಾ ರೇಡಿಯೇಷನ್ ಥೆರಪಿ ಅಂತ ಹೇಳ್ಬೋದು. ಇದೆಲ್ಲ ಯೂಸ್ಫುಲ್ ಟ್ರೀಟ್ಮೆಂಟ್ಸೇ. ಆದರೆ ಪೇಷಂಟ್ ಬಾಡಿ ಸಪೋರ್ಟ್ ಮಾಡಿದಷ್ಟು ಇನ್ನೂ ಬೇಗ ರಿಕವರ್ ಆಗ್ತಾರೆ ಅಂತ ಹೇಳ್ಬೋದು. ಈ ಸರ್ಜರಿ, ಕೀಮೋ, ರೇಡಿಯೇಷನ್ ಇದನ್ನೆಲ್ಲ ತಡ್ಕೊಳ್ಳೋ ಅಂಥ ಶಕ್ತಿ, ಸಹನೆ, ತಾಳ್ಮೆ ಕೂಡ ಖಂಡಿತ ಇರಬೇಕು. ಕನ್ವೆನ್ಷನಲ್ ಟ್ರೀಟ್ಮೆಂಟ್ ವ್ಯಾಧಿಯನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಿದರೆ, ಪುನರ್ಜನ್ ಆಯುರ್ವೇದ ರಸಾಯನ ಟ್ರೀಟ್ಮೆಂಟ್ ಪೇಷಂಟ್ ಬಾಡಿಗೆ ಬೇಕಾದ ಕಂಫರ್ಟ್ ನೀಡುತ್ತದೆ. ಇದರಿಂದ ಬೇಗನೆ ಗುಣಮುಖರಾಗ್ತಾರೆ. ಯಾವುದೇ ಪೇಯ್ನ್ ಇಲ್ಲದೆ ಈ ರೀತಿಯ ಟ್ರೀಟ್ಮೆಂಟ್ ಕೊಡುತ್ತಾ ಎಷ್ಟೋ ಜನರಿಗೆ ಹೊಸ ಜೀವನ ನೀಡುತ್ತಿದೆ ನಮ್ಮ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್. ಹಾಗೆ ಇವರ ಬ್ರಾಂಚಸ್ ಬೆಂಗಳೂರಿನಲ್ಲಿ, ಜೊತೆಗೆ ಹೈದರಾಬಾದ್, ವಿಜಯವಾಡ, ಚೆನ್ನೈ, ಕೋಲ್ಕತ್ತಾ ಹಾಗೆ ಡೆಲ್ಲಿನಲ್ಲಿ ಕೂಡ ಇದೆ. ಮೊದಲನೇದಾಗಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಬಹಳ ಪೇಷಂಟ್ಸ್ ಮೆಂಟಲಿ ತುಂಬಾ ಡಿಪ್ರೆಸ್ ಆಗಿ ಹೋಗ್ತಾರೆ. ಮನೇಲಿ ಏನು ಅನ್ಕೋತಾರೋ, ಪರಿಚಯದವ್ರು ಏನು ಅನ್ಕೋತಾರೋ, ಬೇರೆಯವ್ರ ಹತ್ರ ಹೇಗೆ ಹೇಳ್ಕೊಳ್ಳೋದಪ್ಪ, ಸೊಸೈಟಿಲಿ ಹೇಗೆ ತಿರುಗಾಡೋದು ಅಂತ ತುಂಬಾ ಯೋಚನೆ ಬರುತ್ತೆ. ಇಷ್ಟೊಂದು ಯೋಚನೆಗಳ ಮಧ್ಯ ಅವ್ರಿಗೆ ಲೋನ್ಲಿ ಫೀಲಿಂಗ್ ಬಂದ್ಬಿಡುತ್ತೆ. 4 ಜನ ಮಧ್ಯ ಇದ್ರೂ ತಾವು ಒಂಟಿ ಅಂತ ಅನಿಸ್ಬಿಡುತ್ತೆ. ಸರಿ, ಮನೆಯವರು, ಸಂಬಂಧಿಕರು ಎಲ್ಲರೂ ಜೊತೆಗಿದ್ರೂ ಸೈಕಾಲಜಿಕಲಿ ಎಲ್ಲ ಸಂದರ್ಭಗಳನ್ನು ಓವರ್ಕಮ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಈಗ ಫಿಸಿಕಲಿ ಎದುರಾಗೋ ಚಾಲೆಂಜಸ್ನ ಎದುರಿಸ್ಬೇಕು, ಅದು ಇನ್ನೂ ಕಷ್ಟ ಆಗಿರುತ್ತೆ. ಅವ್ರು ಅನುಭವಿಸ್ತಾ ಇರೋ ಆ ಪೇಯ್ನು ಲೈವಲ್ಲಿ ತೋರಿಸ್ಬೇಕು ಅಂತಲೇ ನಾನಿಲ್ಲಿ ಬಂದಿರೋದು. ಸರಿ, ಬನ್ನಿ ಇಲ್ಲಿನ ಫಸ್ಟ್ ಡಾಕ್ಟರ್ಸ್ ಜೊತೆ ಮಾತಾಡೋಣ. ಪುನರ್ಜನ್ ಆಯುರ್ವೇದ ಅವ್ರು ಕೊಡ್ತಿರೋ ಕೇರ್ ಹಾಗೆ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಡಾಕ್ಟರ್. ಸೊ ನಾನಿಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಬಂದೆ. ಈ ರಸಾಯನ ಚಿಕಿತ್ಸೆ ಅನ್ನೋದು ತುಂಬ ಹಳೆ ಕಾಲದ್ದಲ್ವಾ? ಈಗಿನ ಕಾಲದಲ್ಲಿ ಹೇಗೆ ಅಳವಡಿಸ್ಕೊಳ್ತೀರಾ, ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಇದರಿಂದ ಬೆನಿಫಿಟ್ಸ್ ಏನು ಅಂತ ಸ್ವಲ್ಪ ಹೇಳ್ತೀರಾ?
ಹೌದು. ಸೊ ಏನು ಈ ಆಯುರ್ವೇದ ಅಂತಕ್ಕಂಥದ್ದು ಈ ರಸಾಯನ ಪದ್ಧತಿ ಅನ್ನೋದು ತುಂಬ ಹಳೆಯ ಒಂದು ಮೆಥಡ್. ಬಟ್ ಆದರೆ ಆ ಕಾಲದಲ್ಲಿ ಏನಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ರು ಅಂದರೆ ಒಂದು ಒಳ್ಳೆಯ ಆರೋಗ್ಯಕ್ಕಾಗಿ ಮತ್ತು ಒಂದು ಒಳ್ಳೆಯ ಆಯಸ್ಸಿಗಾಗಿ ಉಪಯೋಗಿಸ್ತಾ ಇದ್ರು. ಸೊ ಅದೇ ಕಾನ್ಸೆಪ್ಟನ್ನ ನಾವು ಇವಾಗ ಈ ಒಂದು ಟೈಮ್ನಲ್ಲಿ ಈ ಒಂದು ಜನ್ರೇಷನ್ಸ್ಗೆ ತೊಗೊಂಡಾಗ ಇಲ್ಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ನ ನಾವು ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ನ ನೋಡ್ಬೋದು. ಸೊ ಅದನ್ನೇ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ರಸಾಯನ ಚಿಕಿತ್ಸೆಯನ್ನು ಕ್ಯಾನ್ಸರ್ ಪೇಷಂಟ್ಸ್ನಲ್ಲಿ ನಾವು ಬಳಸಿದಾಗ ಒಂದು ಒಳ್ಳೆಯ ಕ್ವಾಲಿಟಿ ಆಫ್ ಲೈಫ್ನಲ್ಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ನ ನೋಡ್ಬೋದು. ಸರ್, ಈ ಟ್ರೀಟ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರೂಫ್ ಆಗಿ ಗ್ರಂಥಗಳು, ಬುಕ್ಸ್ ಏನಾದರೂ ಇದೆಯಾ ನಾವು ಓದಬೇಕು ಅಂದರೆ? ಇದಕ್ಕೆ ಸಂಬಂಧಿಸಿದಂತಂದರೆ ನಮ್ಮ ಆಯುರ್ವೇದ ಪುಸ್ತಕಗಳಾದಂತಹ ನಮ್ಮ ಚರಕ ಸಂಹಿತ ಆಗಿರ್ಬೋದು, ಸುಶ್ರುತ ಸಂಹಿತ ಆಗಿರ್ಬೋದು, ಮತ್ತು ವಾಗ್ಭಟ ಸಂಹಿತ ಆದಂಥ ಅಷ್ಟಾಂಗ ಹೃದಯ, ಈ ಥರದ್ದು ಯಾವುದೇ ಒಂದು ಆಯುರ್ವೇದ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಯಾವುದೇ ಟೆಕ್ಸ್ಟ್ ಬುಕ್ನಲ್ಲಿ ಒಂದೊಳ್ಳೆ ರೆಫರೆನ್ಸ್ ನಿಮಗೆ ಸಿಗುತ್ತೆ. ಸೊ ಅದನ್ನೇ ಇವಾಗ ಈಗಿನ ಕಾಲದಲ್ಲಿ ಎಷ್ಟೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಅದ್ರ ಜೊತೆಗೆ ನೀವು ಅದ್ರ ಮೇಲಾಗಿರತಕ್ಕಂಥ ರಿಸರ್ಚ್ ಪೇಪರ್ಸ್ನು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಸೊ ಈ ಥರ ತುಂಬ ಒಳ್ಳೊಳ್ಳೆ ಪುಸ್ತಕಗಳಿದೆ ಮತ್ತು ರಿಸರ್ಚ್ ಆರ್ಟಿಕಲ್ಸ್ ಕೂಡ ಇದೆ. ಹಾಗೆ ಇನ್ನೊಂದು ಮುಖ್ಯವಾದ ಕ್ವಶನ್ನು, ಇದು ಮಾಡರ್ನ್ ಟ್ರೀಟ್ಮೆಂಟ್ ಜೊತೆಗೆ ಆಲ್ಟರ್ನೇಟ್ ಟ್ರೀಟ್ಮೆಂಟ್ ಆಗಿ ತೊಗೋಬೋದಾ ಅಥವಾ ಇದನ್ನೇ ಮೇನ್ ಟ್ರೀಟ್ಮೆಂಟ್ ಆಗಿ ತೊಗೋಬೇಕಾ? ಇದನ್ನ ಮಾಡ್ರನ್ ಟ್ರೀಟ್ಮೆಂಟಿಗೆ ಆಲ್ಟರ್ನೇಟಿವ್ ಅಥವಾ ಇದೇ ಮೇನ್ ಟ್ರೀಟ್ಮೆಂಟ್ ಅಂತೆಲ್ಲ ಅನ್ಕೊಳ್ಳೋದಕ್ಕಿಂತ ಇದು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಅನ್ಕೊಳ್ಳೋದು ಹೆಚ್ಚು ಸೂಕ್ತ. ಬಿಕಾಸ್ ಎಷ್ಟೋ ಕೇಸ್ಗಳಲ್ಲಿ ಪೇಷಂಟಿಗೆ ತುಂಬ ಅಗ್ರೆಸಿವ್ ಆಗಿದ್ದಾಗ ಅವರಿಗೆ ಮಾಡರ್ನ್ ಕಾಂಟೆಂಪ್ರರಿ ಟ್ರೀಟ್ಮೆಂಟ್ ಅವಶ್ಯಕತೆನೂ ಬೀಳುತ್ತೆ. ಅದ್ರ ಜೊತೆಗೆ ಈ ಮೆಡಿಸಿನ್ಸ್ ಕೂಡ ಅವ್ರು ತಗೊಳ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಹೇಗೆ ಗೈಡ್ ಮಾಡ್ತೀವೋ ಆ ಥರ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಕೊಡೋ ಮೆಡಿಸನ್ದು ಮೆಕ್ಯಾನಿಸಮ್ ಹೇಗಿರುತ್ತೆ, ಬಾಡಿಲಿ ಹೇಗೆ ವರ್ಕ್ ಆಗುತ್ತೆ ಅದು? ಇಲ್ಲಿ ನಾವು ಕೊಡೋ ಮೆಡಿಸಿನ್ಸು ಯಾವ ಥರ ರೆಸ್ಪಾಂಡ್ ಆಗುತ್ತೆ ಅಂದರೆ, ನಾವು ಮೇನ್ಲಿ 2 ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಒಂದು ಏನಂದ್ರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಸೆಲ್ಲು ಅನ್ವಾಂಟೆಡ್ ಆಗಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅದನ್ನ ನಮ್ಮ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ನೋಡಿ ತಡಿಬೇಕು. ಇದು ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಪೇಷಂಟ್ಗಳಲ್ಲಿ, ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಏನೋ ಒಂದು ಕಾರಣದಿಂದ ಮ್ಯೂಟೇಷನ್ ಆಗಿ ಆ ಸೆಲ್ಗಳು ಅನ್ವಾಂಟೆಡ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಆ್ಯಂಡ್ ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ಅದು ತಡಿಲಿಕ್ಕೆ ಆಗ್ತಾ ಇರಲ್ಲ. ಆ ಕಾರಣದಿಂದ ಅವರಿಗೆ ಬೆಳೆದು ಅದು ಟ್ಯೂಮರ್ ಫಾರ್ಮೇಶನ್ ಆಗಕ್ಕೆ ಆಗ್ತಾ ಹೋಗುತ್ತೆ. ಸೊ ಅದೆರಡು ಪ್ರಾಸೆಸ್ಗಳನ್ನ ಆದಷ್ಟು ನಾರ್ಮಲೈಸ್ ಮಾಡಕ್ಕೆ ನಾವು ಕೊಡುವಂತ ಮೆಡಿಸಿನ್ಗಳು ಹೆಲ್ಪ್ ಆಗುತ್ತೆ. ನಾವು ಕ್ಯಾನ್ಸರ್ ಅಂದಮೇಲೆ ಡಿಫ್ರೆಂಟ್ ಸ್ಟೇಜಸ್ ಇರುತ್ತಲ್ವಾ, ನೀವು ಯಾವ ಸ್ಟೇಜ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಕ್ಯಾನ್ಸರ್ನಲ್ಲಿ ಸಾಮಾನ್ಯವಾಗಿ ಜನರಲೈಸ್ಡ್ ಆಗಿ 4 ಥರ ಸ್ಟೇಜಸ್ ಇರುತ್ತೆ. ಯಾವುದೇ ಸ್ಟೇಜಸ್ ಪೇಷಂಟ್ ಬಂದರೂ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಥರ ಈ 2 ಪ್ರಾಸೆಸ್ಗಳಲ್ಲೇ ತೊಂದರೆ ಇರುತ್ತೆ. ಅದು ಎಲ್ಲಿ ಎಷ್ಟು ಹರಡಿದೆ ಅನ್ನೋ ಆಧಾರದ ಮೇಲೆ ನಾವು ಸ್ಟೇಜಸ್ ಹೇಳ್ತೀವಿ. ಸೊ ಯಾವುದೇ ಸ್ಟೇಜಿನ ಪೇಷಂಟ್ ಬಂದರೂ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಅವರಿಗೆ ಅವರ ಲೆವೆಲ್ಲಿಗೆ, ಅವ್ರ ಬಾಡಿ ರೆಸ್ಪಾನ್ಸಿಗೆ ತಕ್ಕಷ್ಟು ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಸರ್ ನಮಸ್ತೆ, ಯಾವ ಊರಿಂದ ಬಂದಿದ್ದೀರಾ ಸರ್? ಮೇಡಮ್ ತುಮಕೂರಿಂದ. ತಮ್ಮ ಹೆಸರು? ಸಿದ್ದರಾಜು ಅಂತ. ಪೇಷಂಟ್ ಯಾರು ಸರ್? ನಮ್ಮ ಮಿಸಸ್. ಓಕೆ, ಅವ್ರ ಹೆಸರು? ಭಾಗ್ಯಮ್ಮ. ವಯಸ್ಸು ಎಷ್ಟು ಅವ್ರದ್ದು? 50 years. ಸರಿ ಸರ್, ಅವ್ರಿಗೆ ಏನಾಗಿತ್ತು? ಇಲ್ಲಿ ಮೂಗಲ್ಲಿ ಒಂಥರ ಸಣ್ಣದಾಗ ಗಾಯ ಆಯಿತು. ಹಾಂ, ನಾವು ಅಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸ್ತು. ಓಕೆ. ಬಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಆಯಿತು. ಅಲ್ಲಿಂದ ತುಮಕೂರು ಹೋಗಿದ್ದು. ಹಾಂ, ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿ ಇದು ಮಾಡಿ 2 years ಬ್ಯಾಕ್, 2 or 3 years ಆಯಿತು. ಒಂದು 2 ಸರಿ ಆಪ್ರೇಷನ್ ಆಯಿತು. ಒಂದು ಸರಿ ಕ್ಯಾನ್ಸರ್ ಆಪ್ರೇಷನ್ ಆಯಿತು. ಆಮೇಲೆ ಸೆಕೆಂಡ್ ಟೈಮು ಥೈರಾಯ್ಡ್ ಆಪ್ರೇಷನ್ ಅಂತ ಆಯಿತು. ಆಪ್ರೇಷನ್ ಆಗಿದೆಯಾ? 2 ಸರಿ ಆಪ್ರೇಷನ್ ಆಯಿತು. ತಿರ್ಗಾ ಅವಾಗ ರೇಡಿಯೇಷನು ಕೀಮೋ ಅಂತೇಳಿ ತೊಗೊಂಡು ಅಲ್ಲಿ 24 ಏನೋ ರೇಡಿಯೇಷನ್ ಬರ್ತಿದ್ರು. ಆ 24 ರೇಡಿಯೇಷನ್ ಅಂತಂದ್ರೆ ನಾಲಿಗೆ ಒಂಥರ ಇದಾಗ್ಬಿಡ್ತು. ನಾಲಿಗೆ ಚಾಚ ಬ್ಲಡ್ ಬರೋದು. ಊಟ ತಿನ್ನೋಕ್ಕಾಗ್ತಿರ್ಲಿಲ್ಲ, ತಿಂಡಿ ತಿನ್ನೋಕ್ಕಾಗ್ತಿರ್ಲಿಲ್ಲ, ಬಿಸಿಲು ಇವೇನು ನೋಡೋಕ್ಕಾಗ್ತಿರಲಿಲ್ಲ. ಕಡೆಗೆ ನಮ್ಮ ಮನೆಯವರು ಇದ್ದಿರ್ತೀನಿ, ಓದೋಡ್ತೀನಿ, ಆಗಲ್ಲ ನನ್ನ ಕೈಲಿ. ಅಷ್ಟು ರೇಡಿಯೇಷನ್ಗೆ ಸುಸ್ತಾಗ್ಬಿಟ್ಟಿದ್ರು. ವೆಯ್ಟು ಫುಲ್ ಲಾಸ್ ಆಗಿತ್ತು. ಓಡಾಡೋಕ್ಕಾಗ್ತಿಲ್ಲ, ಈ ಸಣ್ಣ ಬೆಳ್ಕೊಂಡ್ರೆ ಆಗ್ತಿರ್ಲಿಲ್ಲ, ಅಷ್ಟು ವೀಕ್ ಆಗ್ಬಿಟ್ಟಿದ್ರು. ಕಡೆಗೆ ನಮ್ಮ ದೊಡ್ಡಳ್ಳಿ ಒಬ್ಬರು ಇದ್ದಾರೆ, ಯೋಗೇಶ್ ಅಂತಾರೆ, ತವಿಕೆರೆಯಲ್ಲಿ. ಅವರು ಮಡಿಕೇರಿ, ತುಮಕೂರು ಮಡಿಕೇರಿ ಕೆಲಸ ಮಾಡ್ತಾರೆ. ಅವರು ಇಲ್ಲಿ ರೆಫರ್ ಮಾಡಿದ್ರು. ಇಬ್ಬರು ಸಪೋರ್ಟ್ ಮಾಡಿದ್ರು, ಇಲ್ಲಿ ಕಳಿಸಿದ್ರು. ಬಂದು ಫಸ್ಟ್ ಟೈಮ್ ಬಂದಾಗ ನಮಗೂ ಸ್ವಲ್ಪ ಭಯ ಆಯಿತು. ಭಯ ಅಂದರೆ ಫುಲ್ ಭಯನೇ ಆಗಿತ್ತು, ಏನಾಗೋದು ಅಂತ. ಬಟ್ ಬಂದಾಗ ಒಂದು ಸರಿ ತೊಗೊಂಡೋದು ನಾರ್ಮಲ್ ಆಯಿತು. 2ನೇ ಸರಿ ಬಂದು 2ನೇ ಸರಿ ಈಗ ಆರಾಮಾಗಿದೆ. ಈಗ 3ನೇ ಟೈಮ್ ಬಂದಿದ್ದೀನಿ. ಬಟ್ ಮೊದಲಿಗಿನ್ನ 100% ಫೈನ್ ಆಗಿದೆ. ಈಗ ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಹೊಲ್ದ ಕೆಲಸ, ತೊಳೆದ ಕೆಲಸ ಎಲ್ಲ ಮಾಡ್ತಾರೆ, ಬಟ್ಟೆ ಹೋಗಿದ್ದಾರೆ, ಅಡುಗೆ ಮಾಡ್ತಾರೆ, ಫುಲ್ ಆರಾಮಿದೆ. ಸರ್, ಇಲ್ಲಿಗೆ ಬಂದಾಗ ಯಾವ ಕಂಡೀಷನಲ್ಲಿದ್ದರು? ಸ್ಟಾರ್ಟಿಂಗ್ ಏನದು ಫಸ್ಟ್ ಸ್ಟೇಜಲ್ಲಿತ್ತು. ಫಸ್ಟ್ ಸ್ಟೇಜು ಅಲ್ಲಿ ಇನ್ನು 3 months ಬೇಕಾಗಿತ್ತು ಅಂದರು ಫಸ್ಟ್ ಸ್ಟೇಜ್ಗೆ ರೀಚ್ ಆಗೋಕ್ಕೆ. ಅಲ್ಲೆಲ್ಲ ಹೋದಾಗ ಇದಾಯ್ತು, ಸ್ವಲ್ಪ ಟೈಮ್ ಡಿಲೇ ಆಯ್ತಲ್ಲ.
ಸೊ ಇಲ್ಲಿ ಬಂದಾಗ ಅವ್ರ ಕಂಡೀಷನ್ ಹೀಗಿತ್ತು ಅಂತ ಹೇಳಿದ್ರಿ. ಇವಾಗ ಹೇಗಿದ್ದಾರೆ ಸರ್? ಈಗ ಏನೆಲ್ಲ ಬೆಟರ್ಮೆಂಟ್ ಆಗ್ತಿದೆ? ಚೆನ್ನಾಗಿದ್ದಾರೆ ಮೇಡಮ್. ಈಗ ಫಸ್ಟು ಊಟ ತಿಂಡಿ ಮಾಡ್ತಿರ್ಲಿಲ್ಲ, ಹಾಂ ಬಿಸಿಲಿಗೆ ಅಂತ ಬರ್ತಿರ್ಲಿಲ್ಲ. ಹಾಂ ಹಾಂ ಜಾಸ್ತಿ ಕೆಲಸ ಮಾಡಿದ್ರೆ ಆಯಾಸ ಆಗ್ಬಿಡೋದು, ಸುಸ್ತಾಗ್ಬಿಡೋದು. ಹಾಂ ಹಾಂ. ಮುಂಚೆ ಅಷ್ಟಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಪೇಯ್ನ್ ಎಲ್ಲ ಏನಿಲ್ಲ? 75% ಸೂಪರ್ ಆಗಿದೆ. ಓಕೆ ಓಕೆ. ಸೊ ಸರ್, ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ವೀಕ್ಷಕರಿಗೂ ಹೇಳಿ ಈ ಹಾಸ್ಪಿಟ್ಲ್ ಬಗ್ಗೆ. ಈಗ ಯಾರಾದರೂ ಫಸ್ಟ್ ಟೈಮ್ ಬರಬೇಕು ಅಂತ ಇರೋರಿಗೆ ಏನಾದರೂ ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಸಿದ್ದರಾಜು ಅಂತ. ಎಲ್ರಿಗೂ ನಾನು ಹೇಳ್ಕೊಳ್ಳೋದು ಅಷ್ಟೇ, ಈ ಕಾಯಿಲೆ ಬರಬಾರ್ದು. ಮಿಸ್ಸಾಗಿ ಏನೋ ನಮ್ಮ ದುರಾದೃಷ್ಟ ನಮ್ಮ ಇದು ಬಂತು ಅಂದರೆ ದಯವಿಟ್ಟು ಇಲ್ಲಿ ಬನ್ನಿ. ಅಲ್ಲಿ ಇಲ್ಲಿ ಹೋಗಿ ಇದು ಮಾಡ್ಕೊಂಬೇಡಿ. ನೀವು ಪುನರ್ಜನ ಆಯುರ್ವೇದ ಹಾಸ್ಪಿಟ್ಲು, ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಟ್ಯಾಬ್ಲೆಟ್ಸ್ ಇದೆ, ಸ್ಟಾಫು ಅಷ್ಟೇ, ಡಾಕ್ಟ್ರು ಅಷ್ಟೇ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎನಿ ಟೈಮ್ ಫೋನ್ ಮಾಡ್ತಾರೆ. ವಾರಕ್ಕೆ 15 ದಿನಕ್ಕೆ 10 ದಿನಕ್ಕೆ ಒಂದ್ಸರಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿರ್ತಾರೆ. ಈಗ ಹೇಳ್ತೀನಿ, ಇದು ಬರೀ ಪುನರ್ಜನ್ಮ ಕೂಡ ಹಾಸ್ಪಿಟ್ಲು. ಥ್ಯಾಂಕ್ ಯು ಸರ್. ನೋಡಿದ್ರಿ ಅಲ್ವಾ ಪೇಷಂಟ್ಸ್ನ ರಿಯಾಕ್ಷನ್? ರಸಾಯನ ಆಯುರ್ವೇದ ಅನ್ನೋದು ಇವತ್ತಿಂದಲ್ಲ, ಸಾವಿರಾರು ವರ್ಷಗಳ ಹಿಂದಿನದ್ದು. ಇದನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ. ಹಾಗೆ ಮರ್ತೋಗಿರೋ ಈ ರಸಾಯನ ಆಯುರ್ವೇದನ ಮುಂದೆ ತಂದಿರೋದು ಪುನರ್ಜನ್ ಆಯುರ್ವೇದ ಅವರು. ಇದರಿಂದ ಎಷ್ಟೋ ಜನರ ಜೀವ ಉಳಿದಿದೆ. ಇದರಿಂದ ಇರೋ ಬೆನಿಫಿಟ್ಸ್ನ ಒಂದೊಂದಾಗಿ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ, ಈ ಟ್ರೀಟ್ಮೆಂಟ್ ರೂಟ್ ಕಾಸ್ನ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ ಸ್ಪ್ರೆಡ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಬಾಡಿನಲ್ಲಿ ಇಮ್ಯುನಿಟಿ ಬೆಳೆಸಿ ಪ್ರಾಣಶಕ್ತಿ ಹೆಚ್ಚಿಸುವ ಮೂಲಕ ಬಾಡಿ ಕ್ಯಾನ್ಸರ್ ವಿರುದ್ಧ ಫೈಟ್ ಮಾಡೋ ಹಾಗೆ ಮಾಡುತ್ತೆ. ಈ ಟ್ರೀಟ್ಮೆಂಟಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗೆ ಬೇರೆ ಟ್ರೀಟ್ಮೆಂಟಿಂದ ಆಗಿರೋ ಸೈಡ್ ಎಫೆಕ್ಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಬೇರೆ ಟ್ರೀಟ್ಮೆಂಟ್ ಕಂಪೇರ್ ಮಾಡಿದ್ರೆ ಈ ಟ್ರೀಟ್ಮೆಂಟ್ ನಿಮಗೆ ಬಹು ಕಡಿಮೆ ವೆಚ್ಚದಲ್ಲಾಗುತ್ತೆ. ಹಾಗೆ ನಿಮ್ಮ ಬಾಡಿಲಿ ಪ್ರಾಣಶಕ್ತಿ ಹೆಚ್ಚಿದ್ರೆ ಬೇಗ ಕ್ಯೂರ್ ಆಗೋ ಚಾನ್ಸಸ್ ಕೂಡ ಇದೆ. ಕೊನೆಯದಾಗಿ, ಈ ಟ್ರೀಟ್ಮೆಂಟಿಂದ ನಿಮಗೆ ಯಾವುದೇ ರೀತಿಯ ನೋವು ಕೂಡ ಇರೋದಿಲ್ಲ. ನೋಡಿದ್ರಿ ಅಲ್ವಾ, ಈ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿರೋ ಪೇಷಂಟ್ಗಳನ್ನ ಮಾತಾಡ್ಸಿದ್ವಿ. ಅವ್ರೇನು ಹೇಳಿದ್ರು ಅಂತ ನೀವು ಕೂಡ ಕೇಳಿದ್ರಿ. ಹಾಗೆ ಡಾಕ್ಟರ್ಸ್ ಹತ್ರ ಕೂಡ ಮಾತಾಡಿದ್ವಿ, ಅವ್ರೇನು ಹೇಳಿದ್ರು ಅಂತ ಕೇಳಿದ್ರಿ. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ನನಗನ್ಸಿದ್ದು ಬೆಸ್ಟ್ ಹಾಸ್ಪಿಟಲ್ ಈ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ಸ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊತೀನಿ. ಸೊ ಆದಷ್ಟು ಇದನ್ನು ನೀವು ಶೇರ್ ಮಾಡಿ 4 ಜನಕ್ಕೆ ತಲುಪಲಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಫೋನ್ ನಂಬರು, ಅಡ್ರೆಸ್ಸು ಮತ್ತು ಹಾಗೆ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ. ಈಗಲೇ ಹೋಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.